ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚಸ್ ಹೋಮ್ ಆ್ಯಂಡ್ ಕಿಚನ್ ಚಾನಲ್. ಇವತ್ತು ನಾನು ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ. ಬೋಟಿ ಗೊಜ್ಜಿಗೆ ನಾನು ಮೊದಲಿಗೆ ಬೋಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸುಣ್ಣ ಹಾಗೆಯೇ ಬಿಸಿನೀರು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ನಾವು ಬೋಟಿನ ಕೂಗಿಸ್ಕೋಬೇಕು, ಬೇಯಿಸ್ಕೋಬೇಕು ಕುಕ್ಕರಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೋಟಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿಬಿಟ್ಟು 8ರಿಂದ 10 ವಿಸಿಲ್ ಕೂಗಿಸ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು, ಅಂದರೆ ಬೋಟಿ ಮುಳುಗುವಷ್ಟು ನೀರು, ಅಂದರೆ ಗೊಜ್ಜು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಇದ್ದರೂ ತೊಂದರೆ ಇಲ್ಲ. ಹಾಗೆಯೇ ಬೋಟಿಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಬೋಟಿ ಬೇಯೋಷ್ಟರಲ್ಲಿ ಮಸಾಲೆಗಳನ್ನ ರುಬ್ಕೊಳ್ಳೋಣ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದಪ್ಪದೊಂದು ಬೆಳ್ಳುಳ್ಳಿ, ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೊ, ದೊಡ್ಡ ಪೀಸ್ ಶುಂಠಿ, 1 ಪೀಸ್ ಚಕ್ಕೆ, 7ರಿಂದ 8 ಲವಂಗ, 1 ಸ್ಪೂನ್ ಅಷ್ಟು ಹುರಿಗಡಲೆ, ಹಾಗೆಯೇ ಅರ್ಧ ಕಪ್ಪು ಕಾಯಿ ತುರಿ, 1 ಸ್ಪೂನು ಅಚ್ಕಾರದ ಪುಡಿ, ಆಮೇಲೆ ಧನಿಯಾ ಪುಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇದು ಮನೇಲಿ ಮಾಡಿರೋಂಥ ಧನಿಯಾ ಪುಡಿ. 4ರಿಂದ 5 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಒಟ್ಟಿಗೆ ರುಬ್ಕೊಳ್ಬೇಕು. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ಈಗ ಬೋಟಿ ಬೆಂದಿದೆ ನೋಡಿ, ಕುಕ್ಕರೆಲ್ಲ ಪ್ರೆಷರೆಲ್ಲ ಹೋಗಿ ನಾನಿವಾಗ ಓಪನ್ ಮಾಡಿದ್ದೀನಿ. ಬೋಟಿ ಚೆನ್ನಾಗಿ ಬೆಂದಿದೆ ನೋಡಿ, ನೀರು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದೆ. ಹಾಗೆಯೇ ಸ್ವಲ್ಪ ಹಸಿ ಬಟಾಣಿ ಹಾಕ್ತೀನಿ. ಹಸಿ ಬಟಾಣಿ ಹಾಕಿದ್ರೂ ರುಚಿ ಇರುತ್ತೆ, ಅಥವಾ ಹೆಸರು ಕಾಳನ್ನ ನೀವು ನೆನೆಸಿಟ್ಬಿಟ್ಟು ಹಾಕ್ಬೋದು, ಅದು ಇನ್ನೂ ತುಂಬ ರುಚಿ ಕೊಡುತ್ತೆ. ಯಾವುದೇ ಕಾಳು ಹಾಕಿದ್ರೂ ಬೋಟಿ ಗೊಜ್ಜು ಜೊತೆ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಕೂಡ ಹಾಕ್ಕೋಬೋದು, ಅಥವಾ ಎಲ್ಲ ಮಿಕ್ಸ್ ಹಾಕ್ಕೋಬೋದು. ಮಸಾಲ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಉಪ್ಪು ಬೇಕಿದ್ರೆ ಎಕ್ಸ್ಟ್ರಾ ಉಪ್ಪು ಸ್ವಲ್ಪ ಹಾಕ್ಕೊಂಡು ಇನ್ನೊಂದು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಬೋಟಿ ಚೆನ್ನಾಗಿ ಬೆಂದಿದೆ. ಈಗ ಕುಕ್ಕರ್ 3 ವಿಸಿಲ್ ಕೂಗಿ ಪ್ರೆಷರೆಲ್ಲ ಹೋಗಿದೆ. ಈಗ ಇನ್ನೊಂದು ಕಡೆ ಬಾಣಲೆಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆಗೆ 4 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಕರಿಬೇವು, ಇದೆಲ್ಲದನ್ನು ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 4 ಮೊಟ್ಟೆ ಹಾಕ್ಕೊಳ್ತೀನಿ. ಸೇಮ್ ಬುರ್ಜಿ ಮಾಡ್ತೀವಲ್ಲ, ಮೊಟ್ಟೆ ಬುರ್ಜಿ, ಹಾಗೆ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಬೋಟಿ ಗೊಜ್ಜಿಗೆ ಉಪ್ಪು ಹಾಕಿರ್ತೀವಿ. ಜಸ್ಟ್ ಇದರಲ್ಲೇ ಮೊಟ್ಟೆ ಬೇಯೋವರೆಗೆ ಬುರ್ಜಿ ಮಾಡ್ಕೊಳ್ಳೋಣ. ಈಗ ಬೋಟಿ ಗೊಜ್ಜು ಎಲ್ಲ ಏನು ಚೆನ್ನಾಗಿ ಬೆಂದಿದೆ, ಇದನ್ನು ನಾವು ಮೊಟ್ಟೆ ಬುರ್ಜಿಗೆ ಹಾಕ್ಕೊಳ್ಬೇಕು. ಮೊಟ್ಟೆ ಆ್ಯಡ್ ಆದಾಗ ಇನ್ನೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಕಾಯಿ ತುರಿ ಕೂಡ ಹಾಕ್ಕೋಬೇಕು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಅಂದರೆ ಮೊಟ್ಟೆ ಎಕ್ಸ್ಟ್ರಾ ಹಾಕಿರೋದ್ರಿಂದ, ಆಮೇಲೆ ಕಾಳುಗಳು ಹಾಕೋದ್ರಿಂದ, ಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬೋಟಿ ಗೊಜ್ಜು. ಈ ಥರ ಯೂಶ್ವಲಿ ನಾನು ಮನೇಲಿ ಮಾಡೋದು, ತುಂಬಾ ಚೆನ್ನಾಗಿ ಬರುತ್ತೆ. ಪ್ಯಾನ್ ತುಂಬ ಚಿಕ್ಕದಾಯಿತು, ಅದಕ್ಕೆ ನಾನು ಎಲ್ಲ ಕುಕ್ಕರ್ಗೆ ಶಿಫ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳೋದು. ಈಗ ಬೋಟಿ ಗೊಜ್ಜು, ಬಿಸಿ ಬಿಸಿಯಾಗಿರೋ ಬೋಟಿ ಗೊಜ್ಜು ರೆಡಿಯಾಗಿದೆ. ಇದನ್ನ ನೀವು ರೊಟ್ಟಿಗೆ ಅಥವಾ ರೈಸ್ಗೆ, ಬಾಡೂಟ ಟೈಮಲ್ಲಿ ನೀವು ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದು ನೀವು ಇಡ್ಲಿ, ದೋಸೆ ಏನಕ್ಕೆ ಬೇಕಾದ್ರೂ ಕಾಂಬಿನೇಷನಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಬೋಟಿ ಗೊಜ್ಜು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.